ಹಿರಿಯ ನಾಯಕರಾದ ಮಲ್ಲಿಕಾರ್ಜುನ್ ಸಾಹೇಬ್ರು ಮತ್ತು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಾಹೇಬ್ರು ಮತ್ತೆ ಸಿಎಂ DCM ಮತ್ತೆ ಚಲವಣ್ಣರು, ಆಮೇಲೆ ನಮ್ಮ ಎಲ್ಲಾ ಶಾಸಕರು, ನಮ್ಮ ಜಿಲ್ಲೆ ಎಲ್ಲಾ ಶಾಸಕರು ಸೇರಿ ಒಮ್ಮತದಿಂದ ನನ್ನ ಆಯ್ಕೆ ಮಾಡಿದ್ದಾರೆ. ಅವರ ಇಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ತೀನಿ. ಮತ್ತೆ ನಮ್ಮ ಮಂಡ್ಯ ಜಿಲ್ಲೆಗೆ ಏನೇನಾಗಬೇಕು ಅನ್ನೋದು ಅರ್ತಿ ಕೆಲಸ ಮಾಡಲು ಪ್ರಯತ್ನ ಪಡ್ತೀನಿ. ಸರ್, ಸಂಭಾವ್ಯ ಅಂತ ಇತ್ತು, ಈಗ ಅಧಿಕೃತವಾಗಿ ಘೋಷಣೆ ಮಾಡಿದರೆ ನಮ್ಮ ಶ್ರಮ ಮೀರಿ ದುಡಿತೀವಿ. ಎಲ್ಲ ಅನ್ಕೊಂಡಿದೀವಿ, ಸ್ಟಾರ್ ಇದೆ ಅಂತ ಅನ್ಕೊಂಡಿದೀವಿ. ನೀವೆಲ್ಲರೂ ಸಹಾಯ ಮಾಡಿ, ಸ್ಟಾರ್ ಬರ್ತದೆ. ಅಲ್ಲಿ ನೋಡೋಣ, ಮುಂದೆ ನೋಡೋಣ. ಅದೊಂದು ಶಿವರಾತ್ರಿ ಹಬ್ಬದ ದಿನ ನಂಗೆ ಶುಭವಾಗ್ಲಿ ಅಂತ ಇವತ್ತೇನೆ ನಮ್ಗೆ ಟಿಕೆಟ್ ಘೋಷಣೆ ಆಗಿದೆ. ಅದರಿಂದ ಮಹಾಶಿವರಾತ್ರಿ ಶುಭ ಆಗ್ಲಿ ಅಂತ ಹೇಳ್ತೀನಿ. ದೇವ್ರ ಹತ್ರ ಕೇಳ್ಕೊಂಡೆ, ಬರ್ತಾ ಇರ್ಬೇಕಾದ್ರೆ ಮದ್ದೂರಲ್ಲಿ ಟಿಕೆಟ್ ನಿಮ್ಗೆ ಅನೌನ್ಸ್ ಆಗೈತೆ ಅಂತ ಹೇಳಿದ್ರು. ಪಂಚಲಂಕೇಶ್ವರ ಆಶೀರ್ವಾದದಿಂದ ನಂಗೆ ಟಿಕೆಟ್ ಆಗಿದೆ. ಎಲ್ಲ ನಮ್ಮ ಹಿರಿಯ ನಾಯಕರು ಏನ್ ನಂಬಿಕೆ ಇಟ್ಕೊಂಡಿದ್ದಾರೆ ಅದಕ್ಕೆ ಅರ್ಕೆ ಅಂದ್ರೆ ದೇವ್ರು ಒಳ್ಳೇದ್ ಮಾಡ್ಲಿ, ನಮ್ಮ ಮುಂದಿನ ದಿನ ಗೆಲುವು ಕಾರಣ ಅಂತ ಹೇಳಿ ಅರ್ಕೆ ಮಾಡ್ಕೊಂಡಿದ್ದೆ. ನಾವು ಹೊಸಬ್ರೇನಲ್ಲ, ಮೊದ್ಲಿಂದಲೂ ಕಾಂಗ್ರೆಸ್ ಅಲ್ಲಿ ಕಾರ್ಯಕರ್ತನಾಗಿ ದುಡಿತಾ ಇದ್ದೀನಿ. ನಮ್ಮ ಅಣ್ಣನು MLA, ನಮ್ಮ ಅಳಿಯನು MLA, ಮತ್ತೆ ನಮ್ಮ ಬೀಗರು MLA, MP. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ಗೂ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ಮಂಡ್ಯ ಜನತೆಗೆ ಕೇಳ್ಕೊತೀನಿ. ನಾನು ಇದೇ ಊರಿನಲ್ಲಿ ಹುಟ್ಟಿದನು, ನಾಮಂಗಲ ತಾಲೂಕು ಕರ್ನಾಟಕ. ನಾವು ವ್ಯವಸಾಯ ಕುಟುಂಬದಲ್ಲೇ ಬಂದನು. ಅಲ್ಲ, ನಾನು ಹಿಂದೆ ಇದ್ದೆ ರಾಜಕಾರಣಿಯಿಂದ, ಈಗ ಅಧಿಕೃತವಾಗಿ ಬರ್ತಾ ಇದ್ದೀನಿ. ವಿಶ್ವಾಸ 100% ಇದೆ. ಅಲ್ಲ, ಕೈ ಹಿಡಿತಾರೆ ಅಂತ ನಂಬಿಕೆ ಇದೆ. ನಮ್ ಜನ ಕೈ ಹಿಡಿತಾರೆ, ನಮ್ಗೆ ಕೈ ಬಿಡಲ್ಲ ಅಂತ. ನಾವು ಇಲ್ಲಿ ಸರ್ಕಾರದ 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಅದು ಆಗ್ತದೆ. ಇಲ್ಲಿ ಲೋಕಲ್ ಇದ್ದೀನಿ, ಇದೇ ಊರಲ್ಲಿದ್ದೀನಿ. ನಾವು ರೈತ ಕುಟುಂಬದವರು, ಹಂಗಾಗಿ ಕೈ ಹಿಡಿಬೋದು ಅಂತ ಅನ್ಕೊಂಡು. ಎಲ್ಲ ಕಾಂಗ್ರೆಸ್ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ, ಅದೇ ಎಲ್ಲ ನಂಬಿಕೆ ನನ್ಗಿದೆ. ಇಲ್ಲ, ಎಲ್ಲರ ಹತ್ರ ಮೊದ್ಲೇ ಮಾತಾಡಿದೀನಿ, ವಿಶ್ವಾಸ ತಗೊಂಡಿದೀವಿ ಎಲ್ಲರೂ. ಅಲ್ಲ, ಸ್ಟಾರ್ಟ್ ಆಗಿದೆ ಅಧಿಕೃತವಾಗಿ, ನಿಮ್ಗೆ ಗೊತ್ತಿದೆ. ನಾಳೆಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೆ. ಅವೆಲ್ಲ ಸುಳ್ಳು. ದುಡ್ಡಿದ್ರೆ ಎಲ್ಲ ಗೆಲ್ಲಕ್ಕಾಗಲ್ಲ. ಜನಗಳ ನಂಬಿಕೆ ಇಟ್ಕೋಬೇಕು, ಅವ್ರ ಸೇವೆ ಮಾಡ್ಬೇಕು, ಮಾಡಿದ್ರೇನೆ ಗೆಲ್ಲಕ್ಕಾಗೋದು. ದುಡ್ಡಿದ್ದು ಯಾರು ಗೆಲ್ಲಕ್ಕಾಗಲ್ಲ, ನನ್ನ ಅನಿಸಿಕೆ. 100% ಮುಂದಿನ ದಿನಗಳು ನಿಮ್ಗೆ ಗೊತ್ತಾಗ್ತದೆ. ನಾಳೆಂದಲೇ ಸ್ಟಾರ್ಟ್ ಮಾಡ್ತೇವೆ. 10ನೇ ತಾರೀಕು ಬರ್ತಾ ಇದೆ. ಅದ ದೊಡ್ಡವ್ರ ಹತ್ರ ಕೇಳ್ಕೊತೀವಿ, ಏನಂತ ಚಲವಣ್ಣರ ಹತ್ರ ತಿಳ್ಕೊಂಡು ಮುಂದಿನ ದಿನಗಳು ನಿಮ್ಗೆ ತಿಳಿಸ್ತೀವಿ. ಹೌದೌದು, ಅವ್ರ ನೇತೃತ್ವದಲ್ಲೇ ಚುನಾವಣೆ ಎದುರಿಸ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.